तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तये तं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 24ನೇ ಅಧ್ಯಾಯದಲ್ಲಿ ಇವತ್ತು 4ನೇ ಶ್ಲೋಕ. ಸುಲಕ್ಷಣ 24ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕ. ಪಾವಕಪ್ಪವಮಾನಶ್ಚ ಶುಚಿರಿತ್ಯಗ್ನಯ ಪುರಾ ವಸಿಷ್ಠಶಾಪಾದುತ್ಪನ್ನಾಃ ಪುನರ್ಯೋಗಗತಿಂ ಗತಾಃ. ಪೃಥು ಮಹಾರಾಜನಿಗೆ 4 ಜನ ಮಕ್ಕಳು, ಅದರಲ್ಲಿ ಹರ್ಯಕ್ಷ ವಿಜಿತಾಶ್ವ ರಾಜ್ಯಭಾರದ ಜವಾಬ್ದಾರಿಯನ್ನು ವಹಿಸಿಕೊಂಡವನು. ಅವನಿಗೆ 3 ಜನ ಮಕ್ಕಳು ತನ್ನ ರಾಣಿಯಾದ ಶಿಖಂಡಿನಿಯಲ್ಲಿ ಅಂತ ಹಿಂದೆ ನೋಡಿದ್ವಿ. ಆ 3 ಜನ ಮಕ್ಕಳ ಹೆಸರನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವಿಜಿತಾಶ್ವ ಮತ್ತು ಶಿಖಂಡಿನಿಯಲ್ಲಿ ತನಗೆ ಅನುರೂಪರಾದಂತಹ 3 ಮಂದಿ ಮಕ್ಕಳು ಪಾವಕ, ಪವಮಾನ ಮತ್ತು ಶುಚಿ. ಹೀಗೆ 3 ಜನ ವಿಜಿತಾಶ್ವನ ಮಕ್ಕಳು. ಇವು 3 ಜನರು ಕೂಡ ಅಗ್ನಿಗಳ ಹೆಸರು. ಪಾವಕ, ಪವಮಾನ, ಶುಚಿ ಅಂತ ಹಿಂದಿನ ಜನ್ಮದಲ್ಲಿ ಇವರೇ ಅಗ್ನಿಗಳಾಗಿದ್ದರು. ಅದೇ ಹೆಸರುಗಳ ಅಗ್ನಿಗಳಾಗಿದ್ದರು. ಆ ಹೆಸರಿನ ಅಗ್ನಿಗಳೇ ಈಗ ವಸಿಷ್ಠ ಋಷಿಗಳ ಶಾಪದಿಂದ ಮನುಷ್ಯರಾಗಿ ಹುಟ್ಟಿದ್ದಾರೆ, ಈ ವಿಜಿತಾಶ್ವನ ಮಕ್ಕಳಾಗಿ. ಮತ್ತೆ ಹಿಂತಿರುಗಿ ಅಗ್ನಿಗಳಾಗ್ತಾರೆ. ಪಾವಕ, ಪವಮಾನ, ಶುಚಿ ಎಂಬತಕ್ಕಂತಹ ಈ 3 ಜನ ಮಕ್ಕಳು ಅದೇ ಹೆಸರಿನವರು, ಅಗ್ನಿಗಳು. ಅದೇ ಹೆಸರಿನಿಂದಲೇ ಇಲ್ಲಿ ಹುಟ್ಟಿರ್ತಾರೆ. ವಸಿಷ್ಠ ಶಾಪದಿಂದ ಮುಂದೆ ಅದೇ ಹೆಸರಿನ ಅಗ್ನಿಗಳಾಗ್ತಾರೆ. ಪಾವಕ ಪವಮಾನಶ್ಚ ಶುಚಿರಿತ್ಯಗ್ನಯ ಪುರಾ ವಸಿಷ್ಠ ಶಾಪಾದುತ್ಪನ್ನಾಃ ಪುನರ್ಯೋಗಗತಿಂ ಗತಾಃ. ಅಂತರ್ಧಾನೋ ನಭಸ್ವತ್ಯಾಂ ಹವಿರ್ಧಾನಮವಿಂದತ ಯ ಇಂದ್ರಮಶ್ವಹರ್ತಾರಂ ವಿದ್ವಾನಪಿ ನ ಜಘ್ನಿವಾನ್. ಇನ್ನು ಅಂತರ್ಧಾನ ವಿದ್ಯೆಯನ್ನ ಬಲ್ಲವನಾದ್ರಿಂದ ಈ ವಿಜಿತಾಶ್ವನಿಗೆ ಅಂತರ್ಧಾನ ಅಂತ ಹೆಸರು ಅಂತ ಹೇಳಿದರು. ಈ ಅಂತರ್ಧಾನ ಅನ್ನೋನು ಅಂದ್ರೆ ವಿಜಿತಾಶ್ವ ಮತ್ತೊಬ್ಬ ಹೆಂಡತಿ ಇದ್ಲವಳಿಗೆ. ಒಬ್ಳು ರಾಣಿ ಶಿಖಂಡಿನಿ ಅಂತ ಹಿಂದೆ ಹೇಳಿದರು. ಆ ಶಿಖಂಡಿನಿಗೆ ಪಾವಕ, ಪವಮಾನ, ಶುಚಿ ಅಂತ 3 ಜನ ಮಕ್ಕಳಾದರೆ ಮತ್ತೊಬ್ಬ ರಾಣಿ ನಭಸ್ವತಿ ಅಂತ. ಅವಳಲ್ಲಿ ಹವಿರ್ಧಾನ ಎಂಬ ಮಗನನ್ನ ಪಡೆದ.
ನಭಸ್ವತ್ಯಾಂ ಹವಿರ್ಧಾನಂ ಅವಿಂದತ. ಈ ಅಂತರ್ಧಾನ ಅಂದರೆ ಅವನೇ ವಿಜಿತಾಶ್ವ ಮತ್ತೊಬ್ಬ ರಾಣಿಯಾದ ನಭಸ್ವತಿಯಲ್ಲಿ ಹವಿರ್ಧಾನ ಎಂಬ ಮಗನನ್ನ ಪಡೆದಿದ್ದಾನೆ. ಈ ಅಂತರ್ಧಾನ ಅಂತನ್ನವನಿಗೆ ಈ ಹೆಸರು ಬರಲಿಕ್ಕೆ ಕಾರಣ ಇಂದ್ರದೇವರು ಅಂತರ್ಧಾನ ಎಂಬ ವಿದ್ಯೆಯನ್ನು ಇವನಿಗೆ ಉಪದೇಶ ಮಾಡಿದ್ರು ಅಂತ ಹಿಂದೆ ಸಂಕ್ಷಿಪ್ತವಾಗಿ ಹೇಳಿದರು. ಯಾವಾಗ ಇಂದ್ರದೇವರು ಇವನಿಗೆ ಅಂತರ್ಧಾನ ಎಂಬ ವಿದ್ಯೆಯನ್ನ ಹೇಳಿಕೊಟ್ಟಿದ್ರು ಅಂದರೆ, ಪೃಥು ಮಹಾರಾಜ ಯಜ್ಞವನ್ನ ಮಾಡುವಾಗ, 100ನೇ ಯಾಗವನ್ನ ಮಾಡುವಾಗ ಇಂದ್ರದೇವರು ಯಜ್ಞಾಶ್ವವನ್ನು ಅಪಹಾರ ಮಾಡಿದ್ರು. ಆ ಯಜ್ಞಾಶ್ವವನ್ನ ಇಂದ್ರದೇವರು ಅಪಹಾರ ಮಾಡಿದ್ದಾರೆ ಅಂತನ್ನೋದನ್ನ ತಿಳಿದೂ ಕೂಡ ಅವನನ್ನ ಹೊಡಿಲಿಲ್ಲ ಇಂದ್ರ. ಹಾಗಾಗಿ ಆ ಇಂದ್ರದೇವರು ಈ ಅಂತರ್ಧಾನನಿಗೆ ಅಂದರೆ ವಿಜಿತಾಶ್ವನಿಗೆ ಅಂತರ್ಧಾನ ವಿದ್ಯೆಯನ್ನ ಉಪದೇಶ ಮಾಡಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇವನಿಗೆ ಅಂತರ್ಧಾನ ಅಂತ ಹೆಸರು. ಈ ಅಂತರ್ಧಾನ ನಭಸ್ವತಿ ಎಂಬತಕ್ಕಂತಹ ಮತ್ತೊಬ್ಬ ರಾಣಿಯಲ್ಲಿ ಹವಿರ್ಧಾನ ಎಂಬ ಮಗನನ್ನ ಪಡೆದ ಅಂತ. ಅಂತರ್ಧಾನೋ ನಭಸ್ವತ್ಯಾಂ ಹವಿರ್ಧಾನಂ ಅವಿಂದತ ಯ ಇಂದ್ರಂ ಅಶ್ವಹರ್ತಾರಂ ವಿದ್ವಾನಪಿ ನ ಜಘ್ನಿವಾನ್ ರಾಜ್ಞಾಂ ವೃತ್ತಿಂ ಕರಾದಾನಂ ದಂಡಶುಲ್ಕಾದಿದಾರುಣಂ ಮನ್ಯಮಾನೋ ದೀರ್ಘಸತ್ರವ್ಯಾಜೇನ ವಿಸಸರ್ಜಃ. ಅಂತರ್ಧಾನ ಅಂತನ್ನೋನು ರಾಜನಾಗಿ ಇದ್ದು ರಾಜರ ಕರ್ತವ್ಯಗಳನ್ನ ನಿಭಾಯಿಸಬೇಕಾಗಿತ್ತು. ಅವನು ಸನ್ಯಾಸ ಸ್ವೀಕಾರ ಮಾಡಿಬಿಟ್ನಂತೆ. ಸನ್ಯಾಸ ಸ್ವೀಕಾರ ಮಾಡಿದ ನೆಪದಿಂದ ಅವನು ರಾಜರ ಕರ್ತವ್ಯವಾದ ಕರವಸೂಲಿಯನ್ನ ಮಾಡೋದನ್ನ ಬಿಟ್ಟುಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಈ ಕರ ಅಂದ್ರೆ ಟ್ಯಾಕ್ಸ್ ವಸೂಲಿ ಮಾಡೋದು, ದಂಡ ಶುಲ್ಕ ಮಾಡೋದು, ಇದೆಲ್ಲ ಕಠೋರ ಅಂತ ಭಾವಿಸಿದ. ಮತ್ತೊಬ್ಬರಿಂದ ಟ್ಯಾಕ್ಸ್ ಅನ್ನ ತಗೊಳ್ಳೋದು, ಆಮೇಲೆ ಅವರಿಗೆ ದಂಡ ಹಾಕೋದು, ಇದೆಲ್ಲ ರಾಜನ ಕರ್ತವ್ಯ. ಆದರೆ ಇದು ಕಠೋರವಾದದ್ದು ಅಂತ ತಿಳಿದು ಅವನು ಸನ್ಯಾಸವನ್ನ ಸ್ವೀಕಾರ ಮಾಡುವ ನೆಪದಲ್ಲಿ ಅದನ್ನೆಲ್ಲ ಬಿಟ್ಟು ಬಿಟ್ಟ. ರಾಜ್ಞಾಂ ವೃತ್ತಿಂ ಕರಾದಾನಂ ದಂಡಶುಲ್ಕಾದಿದಾರುಣಂ ಮನ್ಯಮಾನೋ ದೀರ್ಘಸತ್ರವ್ಯಾಜೇನ ವಿಸಸರ್ಜಃ ತತ್ರಾಪಿ ಹಂಸಂ ಪುರುಷಂ ಪರಮಾತ್ಮಾನಮಾತ್ಮದೃಕ್ ಯಜಂಸ್ತಲ್ಲೋಕತಾಂ ಆಪ ಕುಶಲೇನ ಸಮಾಧಿನಾ. ಇವನು ಅಂತರ್ಧಾನ ಅಂತನ್ನೋನು ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿ ಆ ಸನ್ಯಾಸಾಶ್ರಮದಲ್ಲಿ ನಿರ್ದುಷ್ಟನಾದ ಗುಣಪರಿಪೂರ್ಣನಾದ ಭಗವಂತನನ್ನ ಆರಾಧನೆ ಮಾಡಿದ. ಏಕಾಗ್ರವಾದ ಮನಸ್ಸಿನಿಂದ ಆ ಭಗವಂತನನ್ನ ಆರಾಧನೆ ಮಾಡಿ ಭಗವಂತನ ತತ್ವಜ್ಞಾನವನ್ನು ಸಂಪಾದನೆ ಮಾಡಿ ಇನ್ನೂ ಹೆಚ್ಚಿನ ಉಪಾಸನೆಯನ್ನ ಮಾಡಿ ಆ ಭಗವಂತನ ಅನುಗ್ರಹದಿಂದ ಸಾಲೋಕ್ಯ ಎಂಬತಕ್ಕಂತಹ ಮೋಕ್ಷವನ್ನು ಪಡೆದ. ತತ್ರಾಪಿ ಹಂಸಂ ಪುರುಷಂ ಪರಮಾತ್ಮಾನಮಾತ್ಮದೃಕ್
ಯಜಂಸ್ತಲ್ಲೋಕತಾಂ ಆಪ ಕುಶಲೇನ ಸಮಾಧಿನಾ ಹವಿರ್ಧಾನಿ ವಿದುರಾಸೂತ ಷಟ್ಸುತಾನ್ ಬರ್ಹಿಷದಂ ಗಯಂ ಶುಕ್ಲಂ ಕೃಷ್ಣಂ ಸತ್ಯಂ ಜಿತವ್ರತಂ. ಮೈತ್ರೇಯರು ವಿದುರನನ್ನ ಕುರಿತು ಹೇಳ್ತಾ ಇದ್ದಾರೆ, ಲೇ ವಿದುರ ಅಂತ ಸಂಬೋಧನೆ ಮಾಡಿದ್ದಾರೆ. ಇಲ್ಲಿ ವಿದುರ, ಈ ಹವಿರ್ಧಾನ ಅಂತನ್ನೋನೇನಿದ್ನಲ್ಲ, ಅಂತರ್ಧಾನನ ಮಗ, ಅಂತರ್ಧಾನನ ಹೆಂಡತಿಯಾದ ನಭಸ್ವತಿಯಲ್ಲಿ ಹುಟ್ಟಿದ ಮಗ ಹವಿರ್ಧಾನ. ಈ ಹವಿರ್ಧಾನನಿಂದ ಅವನ ಹೆಂಡತಿ ಹವಿರ್ಧಾನನಿಂದ ರಾಣಿಯಾದ ಹವಿರ್ಧಾನಿ ಅನ್ನೋಳು 6 ಮಕ್ಕಳನ್ನ ಪಡೆದ್ಲು ಅಂತ ಹೇಳ್ತಾ ಇದ್ದಾರೆ. ಹವಿರ್ಧಾನಾತ್ ಹವಿರ್ಧಾನಿ ಅಸೂತ. ಹವಿರ್ಧಾನನ ಹೆಂಡತಿಯ ಹೆಸರು ಹವಿರ್ಧಾನಿ. ಅವಳಲ್ಲಿ ಈ ಹವಿರ್ಧಾನ ಅನ್ನೋನು 6 ಮಕ್ಕಳನ್ನ ಪಡೆದ. ಯಾರದು 6 ಮಕ್ಕಳು? ಬರ್ಹಿಷದಂ ಗಯಂ ಶುಕ್ಲಂ ಕೃಷ್ಣಂ ಸತ್ಯಂ ಜಿತವ್ರತಂ. ಬರ್ಹಿಷತ್ ಅಂತ ಒಬ್ಬ, ಗಯ, ಶುಕ್ಲ, ಕೃಷ್ಣ, ಸತ್ಯ, ಜಿತವ್ರತ ಅಂತ ಇದು 6 ಜನ ಮಕ್ಕಳು. ಈ ರೀತಿ 6 ಜನ ಮಕ್ಕಳನ್ನ ಹವಿರ್ಧಾನ ಅಂತನ್ನೋನು ಹವಿರ್ಧಾನಿಯಿಂದ ಪಡೆದ. ಹವಿರ್ಧಾನಾದ್ಹವಿರ್ಧಾನಿ ವಿದುರಾಸೂತ ಷಟ್ಸುತಾನ್ ಬರ್ಹಿಷದಂ ಗಯಂ ಶುಕ್ಲಂ ಕೃಷ್ಣಂ ಸತ್ಯಂ ಜಿತವ್ರತಂ. ಬರ್ಹಿಷತ್ತು ಮಹಾಭಾಗೋ ಹಾವಿರ್ಧಾನಿ ಪ್ರಜಾಪತಿಃ ಕ್ರಿಯಾಕಾಂಡೇಷು ನಿಷ್ಣಾತೋ ಯೋಗೇಶು ಚ ಕುರುದ್ವಃ. ಹವಿರ್ಧಾನನ 6 ಜನ ಮಕ್ಕಳಲ್ಲಿ ಮೊದಲನೇವನು ಬರ್ಹಿಷತ್ ಅಂತ. ಆ ಬರ್ಹಿಷತ್ ಎಂಬತಕ್ಕಂತಹ ಮಗ ಅವನು ಮಹಾಭಾಗ್ಯಶಾಲಿಯಾಗಿದ್ದ. ಅವನು ರಾಜನಾದ. ಮುಂದೆ ಅವನು ಯಜ್ಞ ಮುಂತಾದ ಕರ್ಮಕಾಂಡದಲ್ಲಿ ಒಳ್ಳೆ ನಿಷ್ಣಾತನಾಗಿದ್ದ. ಕರ್ಮಕಾಂಡೇಶು ಕ್ರಿಯಾಕಾಂಡೇಶು ನಿಷ್ಣಾತಃ. ಹವಿರ್ಧಾನನ ಮಗ ಬರ್ಹಿಷತ್ ಎಂಬುವವನು ಕರ್ಮಕಾಂಡಗಳೇನಿದ್ದಾವೆ ಅದರಲ್ಲಿ ಒಳ್ಳೆ ನಿಷ್ಣಾತನಾಗಿದ್ದ. ಜೊತೆಗೆ ಯೋಗೇಶು ಚ, ಯೋಗಗಳಲ್ಲಿಯೂ ಕೂಡ ನಿಷ್ಣಾತನಾಗಿದ್ದ. ಭಗವಂತನ ಧ್ಯಾನವೇ ಮೊದಲಾದಂತಹ ಯೋಗ, ಯಜ್ಞವೇ ಮೊದಲಾದಂತಹ ಕರ್ಮಕಾಂಡ ಎರಡರಲ್ಲೂ ಕೂಡ ನಿಷ್ಣಾತನಾಗಿದ್ದ ಬರ್ಹಿಷತ್ ಎಂಬತಕ್ಕಂತಹ ಹವಿರ್ಧಾನನ ಮಗ. ಮಹಾಭಾಗ ಅಂತ ಅವನಿಗೆ ವಿಶೇಷಣ ಕೊಟ್ಟಿದ್ದಾರೆ. ಮಹಾಭಾಗ್ಯಶಾಲಿಯಾಗಿದ್ದ ಆ ರಾಜ ಬರ್ಹಿಷತ್ ಎಂಬತಕ್ಕಂತಹ ರಾಜ. ಅವನು ಕ್ರಿಯಾಕಾಂಡೇಶು ಯೋಗೇಶು ಚ ನಿಷ್ಣಾತಃ, ಕ್ರಿಯಾಕಾಂಡಗಳಲ್ಲಿ ಮತ್ತು ಯೋಗದಲ್ಲಿ ಎರಡರಲ್ಲೂ ಕೂಡ ನಿಷ್ಣಾತನಾಗಿದ್ದ ಅಂತ. ಕುರುದ್ವಹ ಅನ್ನೋದು ವಿದುರನನ್ನ ಕುರಿತು ಸಂಬೋಧನೆ. ಅದು ಎಲೆ ಕುರುದ್ವಹ, ಕುರುಶ್ರೇಷ್ಠನಾದ ವಿದುರನೇ, ಈ ರೀತಿ ಆ ಬರ್ಹಿಷತ್ ಅಂತನ್ನೋನು ಯೋಗ ಮತ್ತು ಕ್ರಿಯಾಕಾಂಡಗಳಲ್ಲಿ ನಿಷ್ಣಾತನಾಗಿದ್ದ. ಬರ್ಹಿಷತ್ತು ಮಹಾಭಾಗೋ ಹಾವಿರ್ಧಾನಿ ಪ್ರಜಾಪತಿಃ ಕ್ರಿಯಾಕಾಂಡೇಷು ನಿಷ್ಣಾತೋ ಯೋಗೇಶು ಚ ಕುರುದ್ವಃ. ಯಸ್ಯೇದಂ ದೇವಯಜನಂ ಅನುಯಜ್ಞಂ ವಿತನ್ವತಃ ಪ್ರಾಚೀನಾಗ್ರೈಕುಶೈರಾಸೀತ್ ಆಸ್ತೃತಂ ವಸುಧಾತಲಂ.
ಇವನು ಕರ್ಮಕಾಂಡಗಳಲ್ಲಿ ನಿಷ್ಣಾತನಾಗಿದ್ದ ಅಂತ ಹೇಳಿದ್ರಲ್ಲ, ಯಜ್ಞ ಅಂತನ್ನೋದು ಅವನಿಗೆ ಬಹಳ ಇಷ್ಟ. ಅವನು ಪ್ರತಿಯೊಂದು ಯಜ್ಞ ಶಾಲೆಗಳಲ್ಲಿ ಒಂದೊಂದು ಯಜ್ಞ ಮಾಡುವಾಗೂ ಒಂದೊಂದು ಯಜ್ಞ ಶಾಲೆಗಳನ್ನ ನಿರ್ಮಾಣ ಮಾಡ್ತಿದ್ದಂತೆ. ಬರೀಷತ್ ಅಂತ ಅವನಿಗೆ ಹೆಸರು. ಹವಿರ್ಧಾನನ ಮಗ ಇವನು. ಅವನು ಒಂದೊಂದು ಯಜ್ಞಗಳನ್ನ ಮಾಡುವಾಗಲೂ ಕೂಡ ಒಂದೊಂದು ಯಜ್ಞ ಶಾಲೆಯನ್ನೇ ನಿರ್ಮಾಣ ಮಾಡ್ತಾ ಇದ್ದ. ಹಾಗಾಗಿ ಇಡೀ ಭೂಮಂಡಲದಲ್ಲಿ ಎಲ್ಲ ಕಡೆಯಲ್ಲಿ ನೋಡಿದ್ರು ಯಜ್ಞಶಾಲೆಗಳೇ ಕಾಣಿಸ್ತಾ ಇತ್ತು. ಯಜ್ಞಶಾಲೆಗಳಲ್ಲಿ ಪೂರ್ವಕ್ಕೆ ಮುಖ ಮಾಡಿಕೊಂಡು ದರ್ಭೆಗಳನ್ನ ಹರಡಿರ್ತಿದ್ದ. ಯಜ್ಞಶಾಲೆ ಅಂದ ಮೇಲೆ ಅಲ್ಲಿ ದರ್ಭೆಗಳು ಜಾಸ್ತಿ ಇರ್ತವೆ. ಅದು ಕೂಡ ಪೂರ್ವಾಭಿಮುಖವಾಗಿ ದರ್ಭೆಗಳನ್ನ ಹಾಸಬೇಕು. ಅದು ದರ್ಭೆಗಳು ಯಾವಾಗಲೂ ಕೂಡ ಪೂರ್ವಕ್ಕೆ ಮುಖ ಆಗಿರ್ಬೇಕು. ಅದರದ್ದು ಆ ದರ್ಭೆಗೆ ತುದಿ ಪೂರ್ವಕ್ಕೆ ಇರಬೇಕು ಯಾವಾಗಲೂ. ಹಾಗೆ ಎಲ್ಲಾ ಯಜ್ಞಶಾಲೆಗಳಲ್ಲಿಯೂ ಕೂಡ ಪೂರ್ವಾಭಿಮುಖವಾಗಿ ದರ್ಭೆಗಳನ್ನ ಹರಡಿದ್ದೇ ಕಾಣಿಸ್ತಾ ಇತ್ತು ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ. ಆದ್ರಿಂದ ಇವನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರು ಬಂತು. ಪ್ರಾಚೀನ ಅಂತಂದ್ರೆ ಪೂರ್ವಾಭಿಮುಖವಾದ ಬರ್ಹಿ ಅಂದ್ರೆ ದರ್ಭೆಗಳು. ಹಾಗಾಗಿ ಎಲ್ಲ ಕಡೆಯಲ್ಲಿ ಭೂಮಂಡಲದಲ್ಲಿ ಎಲ್ಲಿ ನೋಡಿದ್ರು ಯಜ್ಞಶಾಲೆಗಳು, ಆ ಯಜ್ಞಶಾಲೆಗಳಲ್ಲಿ ಪೂರ್ವಾಭಿಮುಖವಾಗಿ ಹರಡಿದ ದರ್ಭೆಗಳು. ಆದ್ರಿಂದ ಇವನಿಗೆ ಪ್ರಾಚೀನ ಬರ್ಹಿ ಎಂಬುದಾಗಿ ಹೆಸರು ಬಂತು. ಯಸ್ಯೇದಂ ದೇವಯಜನಂ ಅನುಯಜ್ಞಂ ವಿತನ್ವತಃ ಪ್ರಾಚೀನಾಗ್ರೈಃ ಕುಶೈರಾಸೀತ್ ಆಸ್ತ್ರತಂ ವಸುಧಾತಲಂ ಸಾಮುದ್ರೀಂ ದೇವದೇವೋಕ್ತಾಂ ಉಪಯೇಮೇ ಶತದ್ರುತಿಂ ಯಾಂ ವೀಕ್ಷ ಚಾರು ಸರ್ವಾಂಗೀಂ ಕಿಶೋರೀಂ ಸುಷ್ಠ್ವಲಂಕೃತಾಂ ಪರಿಕ್ರಮಂತೀಂ ಉದ್ವಾಹೇ ಚಕಮೇಗ್ನಿಶುಕೀಮಿವ ವಿಬುಧಾಸುರಗಂಧರ್ವ ಮುನಿಸಿದ್ಧಮಹೋರಗಾಃ ವಿಜಿತಾಃ ಸೂರ್ಯಯಾ ದಿಕ್ಷು ವಣಯಂತ್ಯೈವ ನೂಪುರೈಃ. ಈ ಪ್ರಾಚೀನ ಬರ್ಹಿ ಅಂತಂದ್ರೆ ಬರ್ಹಿಷತ್. ಅವನ ನಿಜವಾದ ಹೆಸರು ಬರ್ಹಿಷತ್. ಆದರೆ ಪ್ರಾಚೀನ ಬರ್ಹಿ ಎಂಬುದಾಗಿಯೇ ಅವನು ಪ್ರಸಿದ್ಧನಾಗಿದ್ದಾನೆ. ಅಂತಹ ಪ್ರಾಚೀನ ಬರ್ಹಿ ಚತುರ್ಮುಖ ಬ್ರಹ್ಮದೇವರ ಆದೇಶದಂತೆ, ದೇವದೇವ ಅಂದ್ರೆ ದೇವತೆಗಳಿಗೂ ದೇವನಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮ, ಆ ದೇವದೇವನಾದ ಚತುರ್ಮುಖ ಬ್ರಹ್ಮದೇವರ ಆದೇಶದಂತೆ ಸಾಮುದ್ರೀಂ ಶತದ್ರುತೀಂ ಉಪಯೇಮೆ. ಸಾಮುದ್ರೀಂ ಅಂದ್ರೆ ಸಮುದ್ರರಾಜನ ಮಗಳು. ಸಮುದ್ರರಾಜನ ಮಗಳಾದ ಶತದ್ರುತಿ ಎಂಬ ಕುಮಾರಿಯನ್ನ ಮದುವೆ ಮಾಡಿಕೊಂಡ. ಶತದ್ರುತಿಂ ಸಾಮುದ್ರೀಂ. ಸಾಮುದ್ರಿ ಅಂದ್ರೆ ಸಮುದ್ರರಾಜನ ಕುಮಾರಿ. ಶತದ್ರುತಿ ಅಂತ ಅವಳಿಗೆ ಹೆಸರು. ಅವಳನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಚತುರ್ಮುಖ ಬ್ರಹ್ಮದೇವರೇ ದೇವದೇವ ಆದೇಶ ಮಾಡಿದ್ದ. ದೇವದೇವೋಕ್ತಾಂ, ದೇವದೇವನ ಆದೇಶದಂತೆ, ಬ್ರಹ್ಮದೇವರ ಆದೇಶದಂತೆ ಆ ಸಮುದ್ರರಾಜನ ಕುಮಾರಿಯಾದ ಶತದ್ರುತಿಯನ್ನ ಮದುವೆ ಮಾಡಿಕೊಂಡ. ಆ ಮದುವೆ ಮಾಡಿಕೊಳ್ಳುವ ಸಮಯದಲ್ಲಿ ಅವಳು ಎಷ್ಟು ಸುಂದರಿಯಾಗಿದ್ಲು ಅಂದ್ರೆ, ವಿವಾಹ ಕಾಲದಲ್ಲಿ ಸರ್ವಾಂಗ ಸುಂದರಿಯಾಗಿದ್ಲು ಆ ಶತದ್ರುತಿ. ಅವಳನ್ನ ಚೆನ್ನಾಗಿ ಅಲಂಕಾರ ಬೇರೆ ಮಾಡಿದ್ರು.
ಅಷ್ಟು ಸುಂದರಿಯಾದ ಆ ಶತಧೃತಿಯನ್ನ ಮದುವೆಯಲ್ಲಿ ಅಗ್ನಿ ಪ್ರದಕ್ಷಿಣೆ ಮಾಡಿಸ್ತಾರಲ್ಲ, ಅಗ್ನಿಗೆ ಪ್ರದಕ್ಷಿಣೆ ಬರಬೇಕು. ಆ ಮದುವೆ ಸಮಯದಲ್ಲಿ ಅವಳ ಕೈ ಹಿಡಿದು ಈ ಯಾರೂನು ಪ್ರಾಚೀನ ಬರ್ಹಿ ಅವಳನ್ನ ಕೈ ಹಿಡಿದು ಅಲಂಕಾರ ಮಾಡಿಸಿಕೊಂಡು ಅವಳಿಗೆ ಅಗ್ನಿ ಪ್ರದಕ್ಷಿಣೆ ಮಾಡ್ತಾ ಇದ್ರೆ ಅಗ್ನಿಯೇ ಅವಳಲ್ಲಿ ಪರವಶನಾಗಿ ಹೋಗಿಬಿಟ್ನಂತೆ ಅವಳ ಸೌಂದರ್ಯವನ್ನು ನೋಡಿ. ಅಗ್ನಿ ಮಾತ್ರ ಅಲ್ಲ, ಎಲ್ಲ ದೇವತೆಗಳು, ಅನೇಕ ಜನ ದೇವತೆಗಳು ಅವಳು ಅಗ್ನಿಗೆ ಪ್ರದಕ್ಷಿಣೆ ಬರ್ತಾ ಇರುವಾಗ ಮೋಹಗೊಂಡಂತಹ ದೇವತೆಗಳು ಅವಳ ಕಾಲು, ಒಂದೊಂದು ಕಾಲು ಇಡ್ತಾ ಇರುವಾಗಲೂ ಕಾಲಗೆಜ್ಜೆ ಶಬ್ದ ಮಾಡ್ತಾ ಇದೆ, ದಿಕ್ಕುಗಳಲ್ಲಿ ಕಾಲಗೆಜ್ಜೆ ಶಬ್ದ ಮಾಡ್ತಾ ಇದೆ. ಆ ಧ್ವನಿ ಮಾಡ್ತಾ ನಡ್ಕೊಂಡು ಹೋಗ್ತಾ ಇದ್ರೆ ದೇವತೆಗಳು, ಅಸುರರು, ಗಂಧರ್ವರು, ಋಷಿಗಳು, ಸಿದ್ಧರು, ನಾಗರು ಎಲ್ಲರೂ ಮನಸೋತು ಪರವಶರಾಗಿ ಹೋಗ್ತಾ ಇದ್ರಂತೆ. ಅಷ್ಟು ಸುಂದರಳಾಗಿದ್ಲು ಈ ಶತಧೃತಿ, ಸಮುದ್ರರಾಜನ ಕುಮಾರಿ ಅವಳು. ಪ್ರಾಚೀನ ಬರ್ಹಿ ಅವಳನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ವಿವಾಹ ಕಾಲದಲ್ಲಿ ಅಗ್ನಿ ಪ್ರದಕ್ಷಿಣೆ ಬರ್ತಾ ಇದ್ರೆ ಅವಳು ಮಾಡಿಕೊಂಡ ಅಲಂಕಾರ, ಆ ಒಂದು ಸೌಂದರ್ಯಕ್ಕೆ ಮನಸೋತು ಹೋಗ್ಬಿಡ್ತಾ ಇದ್ರಂತೆ. ಸ್ವತಃ ಅಗ್ನಿ ಮೊದಲಾದ ದೇವತೆಗಳು, ಜೊತೆಗೆ ಅಸುರರು, ಗಂಧರ್ವರು ಎಲ್ಲ, ವಿಬುಧಾಸುರ ಗಂಧರ್ವ ಮುನಿಸಿದ್ಧ ಮಹೋರಗಾಹ ಅಂತ. ವಿಬುಧ ಅಂದ್ರೆ ದೇವತೆಗಳು, ಅಸುರರು, ಗಂಧರ್ವರು, ಋಷಿಗಳು, ಸಿದ್ಧರು, ಮಹೋರಗರು ಅಂದ್ರೆ ನಾಗರು, ಎಲ್ಲರೂ ಮನಸೋತು ಅವರೆಲ್ಲ ಪರವಶರಾಗಿ ಬಿಡ್ತಿದ್ರು, ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಬಿಡ್ತಾ ಇದ್ರು ಅಂತ. ದಿಕ್ಷು ಕೊಣಯಂತ್ಯ ಅಂದ್ರೆ ಆ ದಿಕ್ಕುಗಳಲ್ಲಿ ಕಾಲಗೆಜ್ಜೆ ಧ್ವನಿ ಮಾಡ್ತಾ ಅವಳು ನಡ್ಕೊಂಡು ಹೋಗ್ತಾ ಇದ್ರೆ, ನೂಪುರೈಹಿ ಕೊಣಯಂತ್ಯೈವ, ಅವಳು ಕಾಲಗೆಜ್ಜೆ ಶಬ್ದ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಮನಸೋತು ಬಿಡ್ತಾ ಇದ್ರಂತೆ, ಅಷ್ಟು ಸುಂದರಳಾಗಿದ್ಲು. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೂಡ ಕೊಟ್ಟಿದ್ದಾರೆ. ಅಗ್ನಿ ಶುಕೀಮಿವ, ಶುಕಿ ಎಂಬ ರಾಜಕುಮಾರಿಯಲ್ಲಿ ಹೇಗೋ ಹಾಗೆ ಅಂತ. ಶುಕಿ ಅಂತ ಒಬ್ಬಳು ರಾಜಕುಮಾರಿ ಇದ್ಲು, ಅವಳು ಹೀಗೆ, ಅದರಂತೆ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಅವಳನ್ನ ನೋಡಿ ಹೇಗೋ ಹಾಗೆ ಇಲ್ಲಿ ಈ ಶತಧೃತಿಯನ್ನು ನೋಡಿ ಎಲ್ಲರೂ ಮನಸೋತು ಹೋಗ್ತಾ ಇದ್ರು. ಅಷ್ಟು ಸುಂದರಳಾಗಿದ್ಲು ಈ ಸಮುದ್ರ ರಾಜನ ಮಗಳಾದ ಶತಧೃತಿ ಎಂಬತಕ್ಕಂಥವಳು ಅಂತ. ಇಲ್ಲಿ ಶುಕೀಮಿವಾ ಅಂತ ಅನ್ನೋದಕ್ಕೆ ಅದು ದೃಷ್ಟಾಂತ. ಅದು ಶುಕಿ ಎಂಬ ರಾಜಕುಮಾರಿಯಲ್ಲಿ ಹೇಗೆ ಎಲ್ಲರೂ ಮೋಹಗೊಂಡು ಪರವಶರಾಗ್ತಿದ್ರೋ ಹಾಗೆ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ವ್ಯಾಖ್ಯಾನಕಾರರೆಲ್ಲ ಏನೇನು ಹೇಳಿದ್ದಾರೆ ಅನ್ನೋ ವಿಷಯವನ್ನು ನೋಡೋಣ. ನಿಜವಾಗಲೂ ಶುಕಿ ಅಂತನ್ನೋಳು ಒಬ್ಳು ರಾಜಕುಮಾರಿ. ಅವಳು ವಿವಾಹ ಮಾಡಿಕೊಳ್ಳೋ ಸಮಯದಲ್ಲಿ ಅಗ್ನಿ ಪ್ರದಕ್ಷಿಣೆ ಮಾಡ್ತಾ ಇರುವಾಗ ಅಗ್ನಿಯೇ ಕಾಮಾತುರನಾಗಿ ಅವಳನ್ನ ಅಪಹಾರ ಮಾಡಿ ಅದೃಶ್ಯನಾದ ಅಂತ ಈ ರೀತಿ ಬ್ರಹ್ಮಪುರಾಣದಲ್ಲಿ ಒಂದು ವಾಕ್ಯ ಇದೆ. ಮಧ್ವಾಚಾರ್ಯರು ಆ ಬ್ರಹ್ಮಪುರಾಣದ ವಾಕ್ಯವನ್ನ ಇಲ್ಲಿ ಉದಾಹರಿಸಿ
ಆ ಶುಕೀಮಿವ ಅಂತನ್ನೋದರ ವಿವರಣೆ ಕೊಟ್ಟಿದ್ದಾರೆ ನಮಗೆ. ರಾಜಪುತ್ರೀಂ ಶುಕೀಂ ಅಗ್ನಿಂ ಆವರ್ತಯಂತೀಂ ಪ್ರದಕ್ಷಿಣಂ ಆದಾಯಾಂತರಧಾತ್ ದಾನ ಸಮಯೇ ಮನ್ಮಥಾತುರಃ ಇತಿ ಬ್ರಾಹ್ಮೇ ಅಂತ. ಶುಕಿ ಎಂಬತಕ್ಕಂತಹ ರಾಜಕುಮಾರಿ ಆ ಮದುವೆ ಮಾಡಿಕೊಳ್ಳುವ ಸಮಯದಲ್ಲಿ ಅಗ್ನಿ ಪ್ರದಕ್ಷಿಣೆ ಬರ್ತಾ ಇದ್ರೆ ಅಗ್ನಿಯೇ ಕಾಮಾತುರನಾಗಿ ಅವಳನ್ನು ಅಪಹಾರ ಮಾಡಿಕೊಂಡು ಅದೃಶ್ಯನಾದ ಅಂತ ಬ್ರಹ್ಮಪುರಾಣದಲ್ಲಿ ಹೇಳಿದ್ದಾರೆ. ಆದರೆ ಕೆಲವರು ಬೇರೆ ವ್ಯಾಖ್ಯಾನಕಾರರು ಏನು ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ, ಹಿಂದೆ ಸಪ್ತರ್ಷಿಗಳ ಯಾಗದ ಸಮಯದಲ್ಲಿ ಸಪ್ತರ್ಷಿಗಳೆಲ್ಲ ಸೇರಿ ಒಂದು ಸತ್ರ ಮಾಡ್ತಾ ಇದ್ರು. ಆ ಸತ್ರದ ಸಮಯದಲ್ಲಿ ಅವರ ಪತ್ನಿಯರನ್ನ ನೋಡಿ ಅಗ್ನಿ ಕಾಮತಾಪಕ್ಕೆ ಒಳಗಾದ. ಅದಕ್ಕೆ ಅವನ ಪತ್ನಿ, ಅಗ್ನಿಯ ಪತ್ನಿಯಾದ ಸ್ವಾಹಾದೇವಿ ಸಪ್ತರ್ಷಿ ಪತ್ನಿಯರ ರೂಪಗಳನ್ನು ಧಾರಣೆ ಮಾಡಿ ಆ ಅಗ್ನಿಯನ್ನ ರೂಪವನ್ನು ಧಾರಣೆ ಮಾಡಿ ಅವನನ್ನ ರಮಿಸಿದ್ಲು. ಸ್ವಾಹಾದೇವಿಯೇ ಸಪ್ತರ್ಷಿ ಪತ್ನಿಯರ ರೂಪಗಳನ್ನು ಧಾರಣೆ ಮಾಡಿ ಆ ಅಗ್ನಿಯನ್ನ ರಮಿಸಿದ್ಲು. ಅವನ ವೀರ್ಯವನ್ನ ಒಂದು ಹೆಣ್ಣು ಗಿಳಿಯ ರೂಪದಿಂದ ಒಯ್ದು ಒಂದು ಜೊಂಡು ಹುಲ್ಲಿನ ಪೊದೆಯಲ್ಲಿ ಹಾಕಿ ಬಂದ್ಲು ಈ ಸ್ವಾಹಾದೇವಿ. ಆ ಸ್ವಾಹಾದೇವಿಯನ್ನ ಸಪ್ತರ್ಷಿ ಋಷಿಗಳೇನಿದ್ದಾರೆ, ಸಪ್ತರ್ಷಿಗಳು ಅವರ ಪತ್ನಿಯರು ಎಂಬ ಭ್ರಮದಿಂದ ಅಗ್ನಿ ಕಾಮಿಸಿದ. ಹಾಗೆ ಶತಧೃತಿಯನ್ನು ಕಾಮಿಸಿದ ಅಂತ ಹೀಗೆ ಬೇರೆ ವ್ಯಾಖ್ಯಾನಕಾರರು ಅಭಿಪ್ರಾಯ ಹೇಳಿದ್ದಾರೆ. ಸಪ್ತರ್ಷಿಗಳ ಸತ್ರದಲ್ಲಿ ಅಗ್ನಿ ಅವರ ಪತ್ನಿಯರನ್ನ ನೋಡಿ ಕಾಮತಾಪಕ್ಕೆ ಒಳಗಾಗಿದ್ದ. ಅದನ್ನ ತಿಳಿದ ಸ್ವಾಹಾದೇವಿ ಆ ಸಪ್ತರ್ಷಿ ಪತ್ನಿಯರ ರೂಪಗಳನ್ನೇ ಧಾರಣೆ ಮಾಡಿಕೊಂಡು ಬಂದು ಆ ಅಗ್ನಿಯ ಜೊತೆಯಲ್ಲಿ ರಮಿಸಿದ್ಲು. ಅಲ್ಲಿ ಹೇಗೆ ಸಪ್ತರ್ಷಿಗಳ ಪತ್ನಿಯರು ಅನ್ನೋ ಭ್ರಮೆಯಿಂದ ಅಗ್ನಿ ಹೇಗೆ ಅವಳನ್ನ ಕಾಮಿಸಿದ್ನೋ ಅದರಂತೆ ಶತಧೃತಿಯನ್ನು ಕಾಮಿಸಿದ ಅಂತ ಈ ಅಭಿಪ್ರಾಯ ಅವ್ರದ್ದು. ಆದರೆ ಮಹಾಭಾರತ ವನಪರ್ವದಲ್ಲಿ ಸ್ವಾಹಾದೇವಿ ಹೆಣ್ಣು ಗಿಡುಗ ಪಕ್ಷಿ ರೂಪದಿಂದ ಅಗ್ನಿಯ ವೀರ್ಯವನ್ನು ಒಯ್ದ್ಲು ಅಂತಿದೆ, ಹೆಣ್ಣು ಗಿಳಿಯ ರೂಪದಿಂದ ಅಂತಿಲ್ಲ. ಇಲ್ಲಿ ಅವರು ಹೆಣ್ಣು ಗಿಳಿಯ ರೂಪದಿಂದ ಆ ಅಗ್ನಿಯ ವೀರ್ಯವನ್ನು ಒಯ್ದು ಜೊಂಡು ಹುಲ್ಲಿನ ಪೊದೆಯಲ್ಲಿ ಹಾಕಿ ಬಂದ್ಲು ಅಂತ ಅವರು ಹೇಳಿದ್ದಾರೆ. ಮಹಾಭಾರತದಲ್ಲಿ ಹೆಣ್ಣು ಗಿಳಿಯ ರೂಪ ಅಂತಿದೆ, ಹೆಣ್ಣು ಗಿಡುಗ ರೂಪ ಅಂತಿದೆ, ಗಿಳಿ ಅಂತಿಲ್ಲ. ಗಿಡುಗ ಅನ್ನೋ ಪಕ್ಷಿ, ಆ ಪಕ್ಷಿ ಹೆಣ್ಣು ಗಿಡುಗ ಪಕ್ಷಿಯ ರೂಪದಲ್ಲಿ ಆ ಸ್ವಾಹಾದೇವಿ ಆ ಅಗ್ನಿವೀರ್ಯವನ್ನು ಒಯ್ದದ್ದು. ಹೆಣ್ಣು ಗಿಳಿಯ ರೂಪದಿಂದ ಅಂತ ಒಂದು ವೇಳೆ ಒಪ್ಪಿದರೂ ಕೂಡ ಹೆಣ್ಣು ಗಿಳಿಯ ರೂಪದಲ್ಲಿದ್ದಾಗ ಅವಳನ್ನ ಅಗ್ನಿ ಕಾಮಿಸಿದ್ದಲ್ಲ, ಸಪ್ತರ್ಷಿ ಪತ್ನಿಯರ ರೂಪದಿಂದ ಇದ್ದಾಗ ಕಾಮಿಸಿದ್ದು. ಅದರಿಂದ ಶುಕೀಮಿವ ಅಂತಂದ್ರೆ ಹೆಣ್ಣು ಗಿಳಿ ಅಂತ ಅರ್ಥ ಬರ್ತದಲ್ಲ. ಇಲ್ಲಿ ಶುಕೀಮ್ ಅಂತಿದೆ, ಶುಕೀಮ್ ಅಂತಂದ ಅಂದರೆ ಹೆಣ್ಣು ಗಿಳಿ ಅಂತಾನೆ ಆಗಬೇಕು. ಹೆಣ್ಣು ಗಿಳಿ ಆಗಿದ್ದಾಗ ಕಾಮಿಸಿದ್ದಂತೂ ಅಲ್ಲವೇ ಅಲ್ಲ. ಹಾಗಾಗಿ ಶುಕೀಮ್ ಅಂತ ಯಾಕೆ ಹೇಳಬೇಕಾಗಿತ್ತು? ಮತ್ತು ಶುಕಿ ಅಲ್ಲವೇ ಅಲ್ಲ, ಶುಕರೂಪದಿಂದ ಹೆಣ್ಣು ಗಿಳಿ ರೂಪದಿಂದ ಬಂದದ್ದು ಅಲ್ವೇ ಅಲ್ಲ, ಅವಳು ಗಿಡುಗ ರೂಪದಿಂದ ಬಂದದ್ದು. ಗಿಡುಗಕ್ಕೆ ಶುಕಿ ಅಂತ ಕರೆಯೋದಿಲ್ಲ. ಹಾಗಾಗಿ ಅವರು ಶುಕೀಮ್ ಅನ್ನೋದಕ್ಕೆ ತಪ್ಪಾಗಿ ತಿಳ್ಕೊಂಡು ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಅವಳು ಹೆಣ್ಣು ಗಿಳಿಯ ರೂಪದಿಂದ ಬಂದದ್ದಲ್ವೇ ಅಲ್ಲ, ಗಿಳಿ ರೂಪದಿಂದ ಬಂದು ತಗೊಂಡು ಹೋದ್ಲು ಅಂತ ವ್ಯಾಖ್ಯಾನ ಮಾಡಿ ಅವಳನ್ನ ಇಲ್ಲಿ ಹೇಗೆ ಕಾಮಿಸಿದ್ನೋ ಹಾಗೆ ಅಂತ ಶುಕೀಮಿವ ಅನ್ನೋ ಪದಕ್ಕೆ ಅರ್ಥ ಮಾಡಿದ್ದಾರೆ. ಶುಕೀಮಿವ ಅಂತ ಹೇಳೋದು ಬದಲು ಈ ರೀತಿನೇ ಒಂದು ವೇಳೆ ಕಥೆ ಆಗಿದ್ರೆ, ದೃಷ್ಟಾಂತ ಕೊಡೋದಾಗಿದ್ರೆ ಸಪ್ತರ್ಷಿ ಪತ್ನಿಯರನ್ನ ಹೇಗೆ ಕಾಮಿಸಿದ್ನೋ ಹಾಗೆ ಶತಧೃತಿಯನ್ನ ಕಾಮಿಸಿದ ಅಂತ ಹಾಗೆ ಹೇಳಬೇಕಾಗಿತ್ತು ಭಾಗವತದಲ್ಲಿ. ಶುಕೀಮಿವ ಅಂತ ಹೇಳಬಾರ್ದಾಗಿತ್ತು. ಸಪ್ತರ್ಷಿ ಪತ್ನಿಯರನ್ನ ಕಾಮಿಸಿದ್ದವನು ಅಗ್ನಿ, ಶುಕಿಯನ್ನಲ್ಲ, ಹೆಣ್ಣು ಗಿಳಿಯನ್ನಲ್ಲ.
ನಿಜವಾಗ್ಲೂ ಅಗ್ನಿ ಅಲ್ಲಿ ಅವನು ಅಪೇಕ್ಷೆ ಪಟ್ಟದ್ದೇನು ಗೊತ್ತಾ? ತನ್ನ ಹೆಂಡತಿಯಾದ ಸ್ವಾಹಾದೇವಿ ಸಪ್ತರ್ಷಿ ಪತ್ನಿಯರಂತಹ ರೂಪವನ್ನ ಪಡೆಯಲಿ ಅನ್ನೋ ಒಂದು ಅಭಿಪ್ರಾಯದಿಂದಲೇನೆ ಅವನು ಆ ರೀತಿ ಅಪೇಕ್ಷೆ ಪಟ್ಟದ್ದು ಹೊರತು ಸಪ್ತರ್ಷಿ ಪತ್ನಿಯರನ್ನೇ ಅವನು ಅಪೇಕ್ಷೆ ಪಟ್ಟದ್ದಲ್ಲ. ಸಪ್ತರ್ಷಿಗಳ ಪತ್ನಿಯರೇನಿದ್ದಾರೆ ಅವರಂತೆ ನನ್ನ ಹೆಂಡತಿಯು ರೂಪವನ್ನು ಧಾರಣೆ ಮಾಡಲಿ, ಅವಳಲ್ಲಿ ನಾನು ರಮಿಸ್ಬೇಕು ಅಂತ ಆ ರೀತಿ ಅಪೇಕ್ಷೆ ಪಟ್ಟ. ಅದನ್ನ ತಿಳಿದ ಸ್ವಾಹಾದೇವಿ ಸಪ್ತರ್ಷಿ ಪತ್ನಿಯರ ರೂಪವನ್ನು ಧಾರಣೆ ಮಾಡಿದ್ದು ಹೊರತು ಸಪ್ತರ್ಷಿಯರ ಪತ್ನಿಯರನ್ನೇ ಅವನು ಅಪೇಕ್ಷೆ ಪಟ್ಟದ್ದಲ್ಲ. ಅಗ್ನಿ ಭ್ರಾಂತಿಯಿಂದ ತನ್ನ ಪತ್ನಿಯನ್ನೇ ಸಪ್ತರ್ಷಿ ಪತ್ನಿಯರು ಅಂತ ತಿಳಿದು ಅವನು ಭೋಗಿಸಿದ ಅಂತ ಅವರು ಹೇಳಿದ್ದಾರಲ್ಲ ಬೇರೆ ವ್ಯಾಖ್ಯಾನಕಾರರು, ಅದಕ್ಕೆ ಏನು ಆಧಾರ ಇಲ್ಲ. ಆ ಭ್ರಮೆ ಅಗ್ನಿಗೆ ಬಂದದ್ದಲ್ಲ. ತನ್ನ ಪತ್ನಿಯನ್ನೇ ಸಪ್ತರ್ಷಿ ಪತ್ನಿಯರಿವರು ಅಂತ ತಿಳ್ಕೊಂಡು ಕೂಡಿದ್ದಲ್ಲ. ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ ಅವರು, ಅದಕ್ಕೇನು ಆಧಾರ ಇಲ್ಲ. ಹಾಗಾಗಿ ಅವರು ವ್ಯಾಖ್ಯಾನ ಮಾಡಿದ ಈ ಒಂದು ಕಥೆ ಮಹಾಭಾರತದಲ್ಲಿ ಕಥೆ ಇದೆ, ಆದರೆ ಅದನ್ನು ತಿರುಚಿ ಅಲ್ಲಿ ಹೇಳಿದ ಹೆಣ್ಣು ಗಿಡುಗ ಪಕ್ಷಿ ಅಂತನ್ನೋದನ್ನ ಇವರು ಹೆಣ್ಣು ಗಿಳಿ ಅಂತ ಇಟ್ಟುಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತು ಅದನ್ನ ದೃಷ್ಟಾಂತ ಕೊಡೋ ವಿಚಾರ ಭಾಗವತಕ್ಕಿಲ್ಲ. ಇವಾಗಿಲ್ಲಿ ಶುಕೀಂ ಅನ್ನೋ ಶಬ್ದವನ್ನು ಹಾಕಿದ್ದಾರೆ, ಅದು ಶುಕಿ ಅಲ್ಲವೇ ಅಲ್ಲ, ಅಲ್ಲಿ ಗಿಡುಗ ಅದು ಒಂದು. ಇನ್ನೊಂದು ಅದನ್ನು ವ್ಯಾಖ್ಯಾನ ಮಾಡುವಾಗ ಅಗ್ನಿಗೆ ಅಪಚಾರ ಮಾಡಿದ್ದಾರೆ. ಅಗ್ನಿ ಸಪ್ತರ್ಷಿ ಪತ್ನಿಯರನ್ನ ಕಾಮಿಸಿದ ಭ್ರಮೆಯಿಂದ ತನ್ನ ಹೆಂಡತಿಯನ್ನೇ ಸಪ್ತರ್ಷಿ ಪತ್ನಿಯರು ಅಂತನ್ನೋ ಭ್ರಮೆಯಲ್ಲಿ ಭೋಗಿಸಿದ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೇನು ಆಧಾರ ಇಲ್ಲ. ಅಗ್ನಿ ತನ್ನ ಹೆಂಡತಿಯೇ ಸಪ್ತರ್ಷಿ ಪತ್ನಿಯರ ರೂಪವನ್ನ ಧಾರಣೆ ಮಾಡಿ ಬರಲಿ ಅನ್ನೋ ಅಪೇಕ್ಷೆ ಅವನಿಗಿತ್ತು. ಅದನ್ನ ತಿಳಿದು ಸ್ವಾಹಾದೇವಿ ಸಪ್ತರ್ಷಿ ಪತ್ನಿಯರ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದ್ಲು, ಅವಳಲ್ಲಿ ರಮಿಸಿದ. ಹಾಗೇ ಇಟ್ಕೊಳ್ಬೇಕು. ಸಪ್ತರ್ಷಿ ಪತ್ನಿಯರನ್ನ ಅವನು ರಮಿಸಿದ್ದಲ್ಲ, ಅವನಿಗೆ ಆ ಭ್ರಮೆ ಇರಲಿಲ್ಲ. ಹಾಗಾಗಿ ಶುಕಿ ಅಂತನ್ನೋ ಶಬ್ದಕ್ಕೆ ಏನರ್ಥ ಅನ್ನೋದನ್ನ ಮಧ್ವಾಚಾರ್ಯರು ಬ್ರಹ್ಮ ಪುರಾಣದ ವಾಕ್ಯವನ್ನ ಉದಾಹರಿಸಿ ನಮಗೆ ತಿಳಿಸಿಕೊಟ್ರು. ಶುಕಿ ಅಂತನ್ನೋಳು ಒಬ್ಳು ರಾಜಕುಮಾರಿ, ಆ ಕಥೆನೇ ಬೇರೆ, ಇದಲ್ಲ ಅದು. ಆ ಶುಕಿ ಅಂತನ್ನೋ ರಾಜಕುಮಾರಿ ವಿವಾಹ ಕಾಲದಲ್ಲಿ ಅಗ್ನಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾಗ ಅಗ್ನಿ ಕಾಮಾತುರನಾಗಿ ಅವಳನ್ನು ಅಪಹಾರ ಮಾಡಿ ಅದರ್ಶನಾಗಿ ಕರ್ಕೊಂಡು ಹೋದ ಅಂತ ಬ್ರಹ್ಮಪುರಾಣದಲ್ಲಿದೆ. ಅದರಂತೆ ಅಲ್ಲಿ ಹೇಗೆ ಶುಕಿ ಅಂತನ್ನೋಳು ಮದುವೆ ಕಾಲದಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಮೋಹಿತನಾಗಿ ಅಗ್ನಿ ಅವಳನ್ನೇ ಅಪಹಾರ ಮಾಡ್ಕೊಂಡು ಹೋದ್ನೋ, ಹಾಗೆ ಇಲ್ಲಿಯೂ ಕೂಡ ಈ ಶತಧೃತಿ, ಸಮುದ್ರರಾಜನ ಕುಮಾರಿ ಶತಧೃತಿ ಏನಿದ್ದಾಳೆ, ಅವಳು ಕೂಡ ಅಗ್ನಿಗೆ ಪ್ರದಕ್ಷಿಣೆ ಬರುವಾಗ ಅವಳಲ್ಲಿ ಇವರೆಲ್ಲ ಮೋಹಿತರಾದರು ಅಂತ. ಅದು ಅಗ್ನಿ ಮದುವೆ ಕಾಲದಲ್ಲಿ ಅಗ್ನಿ ಪ್ರದಕ್ಷಿಣೆ ಬರುವಾಗಲೇ ನಡೆದದ್ದಲ್ಲ ಅದು. ಅದಕ್ಕೆ ಇದೇ ದೃಷ್ಟಾಂತ, ಶುಕಿಯನ್ನ ದೃಷ್ಟಾಂತ ಕೊಟ್ಟಿದ್ದು. ಇಲ್ಲೂ ಮದುವೆ ಕಾಲದಲ್ಲಿ ಇವಳು ಸಮುದ್ರರಾಜನ ಮಗಳು ಪ್ರದಕ್ಷಿಣೆ ಬರುವಾಗ ಅವಳ ಮೇಲೆ ಇವರೆಲ್ಲ ಮೋಹಿತರಾದರು ಅಂತ. ಸಾಮುದ್ರೀಂ ದೇವದೇವೋಕ್ತಾಂ ಉಪಯೇಮೇ ಶತಧೃತಿಂ ಯಾಂ ವೀಕ್ಷಚಾರು ಸರ್ವಾಂಗೀಂ ಕಿಶೋರೀಂ ಸುಷ್ಠಲಂಕೃತಾಂ ಪರಿಕ್ರಮಂತೀಂ ಉದ್ವಾಹೇ ಚಕಮೇಗ್ನಿಶುಕೀಮಿವ ವಿಬುಧಾಸುರಗಂಧರ್ವ ಮುನಿಸಿದ್ಧಮಹೋರಗಾಃ ವಿಜಿತಾ ಸೂರ್ಯಯಾ ದಿಕ್ಷು ಕೊಣಯಂತ್ಯೈವ ನೂಪುರೈಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಇಲ್ಲಿ ಪದರತ್ನದಲ್ಲಿ ಒಂದು ಸೂರ್ಯ ನವೋಡ ಸೂರ್ಯಂ ನಿಹರ್ತುಂ ನಾ ಸಹೇತಿ ಶ್ರುತೆ ಏನ್ ಹಾಕಿದ್ದಾರೆ. ಇದು ಹೊಸ ನವೋಡ ಅಂದ್ರೆ ಹೊಸದಾಗಿ ಮದುವೆ ಮಾಡಿಕೊಂಡದ ಒಂದು ಹೆಂಗು ಅರ್ಥ ಬರುತ್ತೆ, ಸರಿಯಾಗಿ ನಾನು? ಹೌದು. ಎಲ್ಲಿದೆ ಅದು ಪದರತ್ನಾವಳಿ ಇದೆ, ಕೊನೆಯ ಭಾಗದಲ್ಲಿ ಇದೆ. ಯಾವ ಶ್ಲೋಕಕ್ಕೆ?
ಇದು ಆ, ಈ 12ನೇ ಶ್ಲೋಕಕ್ಕೆ ಸೂರ್ಯ ಸೂರ್ಯ ವಿಬುಧೇತಿ ವಿಬುಧಾಸುರಗಂಧರ್ವ ಮುನಿ ಸಿದ್ಧ ಮಹೋರಗಾಹ ಅನ್ನೋ ವಾಕ್ಯ. ಅಗ್ನೇರಪಿ ವಿಬುಧೇಶು ಏಕತ್ವಾತ್ ಸೂರ್ಯ ನವೋಢ ಸೂರ್ಯ ವಿಹರ್ತುಂ ನ ಸಹೇತಿ ಶ್ರುತೇಹೇ. ಅದು ವೇದ ಮಂತ್ರ. ಸೂರ್ಯ ನವೋಢ ಸೂರ್ಯ ವಿಹರ್ತುಂ ನಾಸಹ ಅಂತ ಒಂದು ವೇದ ಇದೆ. ಆ ವೇದವನ್ನ ಇಲ್ಲಿ ದೃಷ್ಟಾಂತ ಕೊಟ್ಟು ವಿಬುಧ ಅಂತಿದೆ ಅಲ್ವ, ಇಲ್ಲಿ ವಿಬುಧಾಸುರ ಗಂಧರ್ವ ಅಂತಿದೆ. ವಿಬುಧರಲ್ಲಿ ಅವನು ಒಬ್ಬ. ವಿಬುಧರು ಅಂದ್ರೆ ದೇವತೆಗಳು ಅಂತ ಅರ್ಥ. ಅಗ್ನಿಯು ಒಬ್ಬ, ವಿಬುಧರಲ್ಲಿ ಒಬ್ಬ, ದೇವತೆಗಳಲ್ಲಿ ಒಬ್ಬ. ಆದ್ರಿಂದ ಅವನನ್ನು ಇಟ್ಟುಕೊಳ್ಬೇಕು ಅಂತ ಅದಕ್ಕೆ ಈ ವೇದವನ್ನು ದೃಷ್ಟಾಂತ ಕೊಟ್ಟಿದ್ದಾರೆ. ಇದಕ್ಕೆ ಪ್ರಮಾಣ ಅದು ವೇದ. ಸೂರ್ಯ ನವೋಢ ಸೂರ್ಯ ವಿಹರ್ತುಂ ನಾಸಹ ಅಂದ್ರೆ ಸೂರ್ಯ ನವೋಢ ಸೂರ್ಯಂ ನಿಹರ್ತುಂ ನಾಸಹೇತಿ ಅಂದ್ರೆ ಸೂರ್ಯನ ಹೆಂಡತಿ ಬಂದು ಸೂರ್ಯನ ಯಾರೋ ಒಂದು ಕತ್ಕೊಂಡು ಹೋಗಿದ್ರೆ ಅದು ಸಹಿಸಲ್ಲ ಅಂತ ಹೇಳಿದ್ರೆ ಒಂದು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಬರುತ್ತೆ. ಅದು ಸರಿಯಾಗಿ ಅದಕ್ಕೆ ಏನ್ ಅರ್ಥ ಅಂತ ಗೊತ್ತಿಲ್ಲ. ವೇದಕ್ಕೆ ಅಷ್ಟು ಸುಲಭವಾಗಿ ನಾವು ಅರ್ಥ ಮಾಡಬಾರದು. ಅದಕ್ಕೆ ಏನ್ ಅರ್ಥ, ಅದು ಯಾಕೆ ಇಲ್ಲಿ ಹೇಳಿದ್ರು ಅನ್ನೋದು ತಿಳ್ಕೋಬೇಕು ಸ್ವಲ್ಪ ಏನು ಅಂತ. ಜಿತಾಸ್ಯುರ್ಯಯಾದಿಕ್ಷು ಪಣಯನ್ ಸೂರ್ಯಯ ಇತಿ ಪಾಠೆ ನವೋಢಯ ಇತ್ಯರ್ಥಃ ವಿಜಿತಾಃ ವಿಭೂತಾಃ. ಎಲ್ಲಿದೆ ಇದು? ಇಲ್ಲಿ ಏನೋ ವಿಜಿತಾಃ ಸ್ಯುಹು ಯಯಾ ದಿಕ್ಷು ಅದು ಒಂದು ವಿಜಿತಾಸ್ಯುರ್ಯಯಾ ದಿಕ್ಷು ಕೊಣಯಂತೇವ ನೋಪುರೈಹಿ. ಇಲ್ಲಿ ಸೂರ್ಯ ನವೋಢ ಅಂತ ಇಲ್ಲಿವೆಲ್ಲ. ಇಲ್ಲ, ಅದು ಒಂದು ಪದರತ್ನಲ್ಲಿ ಎಕ್ಸ್ಪ್ಲನೇಷನ್ ಬರುತ್ತೆ. ಅದೇ ತರಹ ಒಂದು ಪ್ರಕಾಶಿಕಾಲಿ ಕೂಡ ಪ್ರಕಾಶಿಕದಲ್ಲೂ ಕೂಡ ಕೊಟ್ಟಿದ್ದಾರೆ. ಪಾಠೆ ನವೋಢಯ ಇತ್ಯರ್ಥಃ ಅಂತ. ಹಾಗಾದ್ರೆ ಇದೆಲ್ಲ ಇರ್ಬೇಕಲ್ಲ ಇದು. ಇದ್ರಲ್ಲೇ ಇದೆಯಾ ಅದು? ಅದಿಂಗ್ 12ನೇ ಶ್ಲೋಕದಲ್ಲಿ ಕೊನೆಯಲ್ಲಿ ಬರುತ್ತೆ ವಿಜಿತಾ ಸೂರ್ಯಯ ದಿಕ್ಷು. ನೀವು ಹೇಳಿದಾಗ ಅದೆಲ್ಲ ಬರುತ್ತೆ ಅಲ್ವಾ? ಸೂರ್ಯ ನವೋಢ ಅಂತ ಎಲ್ಲಿದೆ ಅಲ್ಲಿ? ಇಲ್ಲ, ನವೋಢ ಇಲ್ಲ. ಬಟ್ ಅವ್ರು ಎಕ್ಸ್ಪ್ಲನೇಷನ್ ಕೊಡುವಾಗ ಸೂರ್ಯ ನವೋಢಿ ಅಂತ ಕೊಟ್ಟಿದ್ದಾರೆ. ಅದೆರಡು ಇಲ್ವಲ್ಲ ಅಲ್ಲಿ ಆ ಶ್ಲೋಕದಲ್ಲಿ? ಅಳಗ ಫುಟ್ ನೋಟ್ ನೋಡ್ರಿ, ಕೊಟ್ಟಿದ್ದಾರೆ ನೋಡ್ರಿ. ಸೂರ್ಯಯ ಇತಿ ವಿಪಾಠಃ. ಓಹೋ, ವಿಜಯಧ್ವಜ ತೀರ್ಥರು ಪಾಠವನ್ನ ಸೂರ್ಯಯ ಅಂತ ತಗೊಂಡಿದ್ದಾರೆ. ವಿಜಿತಾ ಸೂರ್ಯಯ ದಿಕ್ಷು ಅಂತ. ಅದಕ್ಕೆ ಅಂತೆ ನಾನು ಭಾಗವತದಲ್ಲೇ ಯಾವುದೋ ಒಂದು ಶ್ಲೋಕ ತಪ್ಪಿ ಹೋಗಿದೆಯೋ ಒಂದು ಲೈನು ಅಂತ ನಾನು ವಿಚಾರ ಮಾಡ್ತಾ ಇದ್ದೆ ನಾನಿವಾಗ. ಇಲ್ಲ 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 ಇಲ್ಲಿ ವಿಜಿತಾಸ್ಯುಹು ಯಯಾದಿಕ್ಷು ಅಂತ ನಾವು ಓದಿದ್ವಲ್ಲ. ವಿಜಯಧ್ವಜ ತೀರ್ಥರು ವಿಜಿತಾ ಸೂರ್ಯಯಾದಿಕ್ಷು ಅಂತ ಪಾಠ ತಗೊಂಡಿದ್ದಾರೆ. ಸೂರ್ಯಯ ಅಂತ ಪಾಠ ಇಟ್ಟುಕೊಂಡ್ರೆ ಸೂರ್ಯಯ ನವೋಢಯ ಅಂತ ಇಟ್ಕೊಳ್ಬೇಕು. ಹೊಸದಾಗಿ ಮದುವೆ ಮಾಡಿಕೊಂಡಿರ್ತಕ್ಕಂತಹ ಸೂರ್ಯ ನವೋಢ ಸೂರ್ಯ ವಿಹರ್ತುಂ ನ ಅಸಹ. ಅದಕ್ಕೂ ಬೇರೆ ಕಥೆನೆ ಬಂತಲ್ಲ ಅವಾಗ. ಅದೇ ಆಕ್ಚುಲಿ ಆಪೋಸಿಟ್ ಆಗಿ ಬರುತ್ತೆ ಅಲ್ವಾ ಆಚಾರ್ಯ? ಯಾಕೆಂದ್ರೆ ಅಗ್ನಿ ಅವನು ಶುಕಿ ಮತ್ತು ಇವಳು ಶತದ್ರುಮಿ ಅಲ್ವಾ, ಶತಧೃತಿ. ಅವಳೇ ನೋಡಿ ಬಂದು ಅಗ್ನಿ ಬಂದು ಕತ್ಕೊಂಡು ಹೋಗ್ತಾನೆ. ಬಟ್ ಇದು ರಿವರ್ಸ್ ಆಗಿ ಹೇಳಿದ್ದಾರೆ. ಇದು ರಿವರ್ಸ್ ಕಾಣುತ್ತೆ, ಮೇಲ್ನೋಟ ಕಾಣುತ್ತೆ. ಇದು ಆಕ್ಚುಲಿ ಬಿಡ್ಲಿಕ್ಕೆ ಅಂತ ಅರ್ಥ. ಅವಳನ್ನ ಬಿಡ್ಲಿಕ್ಕೆ ಸಮರ್ಥನಾಗ್ಲಿಲ್ಲ, ಬೇಕೇ ಬೇಕು ಅಂತ ಅಪೇಕ್ಷೆ ಪಟ್ಟ. ವಿಹರ್ತುಂ ನ ಅಸಹ, ಬಿಡ್ಲಿಕ್ಕಾಗ್ಲೇ ಇಲ್ಲ ಅವನಿಗೆ ಅಂತ ಅರ್ಥ. ನವೋಢ ಸೂರ್ಯ, ಹೊಸದಾಗಿ ಮದುವೆ ಆಗ್ತಾ ಇರ್ತಕ್ಕಂತಹ ಸೂರ್ಯ ವಿಹರ್ತುಂ ನಾಸಹ, ಬಿಡ್ಲಿಕ್ಕಾಗ್ಲೇ ಇಲ್ಲ. ವಿಹರ್ತುಂ ಅಂದ್ರೆ ಬಿಡ್ಲಿಕ್ಕೆ ಅಂತ ಅರ್ಥ. ಹಾಗಿಟ್ಕೋಬೇಕು. ಸೊ ಸೂರ್ಯ ಬಂದು ಯಾರು ಬಿಡ್ಲಿಕ್ಕೆ ಅವನಿಗೆ ಇದಾಗಿಲ್ಲ, ಅವನಿಗೆ ಅವನ್ ತನ್ನ ಹೆಂಡತಿನಿಯ? ಅದೇ ಏನು ಅಂತ ಅರ್ಥ ಆಗ್ತಾ ಇಲ್ಲ ನಂಗಿಲ್ಲಿ. ಸೂರ್ಯನ ಒಂದು 2 ಹೆಂಡತಿ, ರೈಟ್? ಸೂರ್ಯ ಮೊದಲ ಹೆಂಡತಿ ಬಂದು ಸಂಸಾರ ಮಾಡ್ತಾಳ, ಬಿಟ್ಟು ಹೊಟ್ಟೋ ಇರ್ತಾಳಲ್ವಾ? ಒಂದು ಛಾಯೆನ ಕ್ರಿಯೇಟ್ ಮಾಡಿಟ್ಟು ಬಿಟ್ಟು ಹೊಟ್ಟೋ ಇರ್ತಾಳ.
ಎರಡನೇ ಹೆಂಡತಿಲಿ ಕೂಡ ಬಂದು ಸಂಸಾರ ಮಾಡ್ತಾ ಇದ್ದಾರೆ. ಆದ್ರೂ ಮೊದಲನೇ ಅವಳನ್ನ ಬಿಡ್ಲಿಕ್ಕೆ ಮನ್ಸಾಗ್ಲಿಲ್ಲ ಅಂತ. ಆಗ ಅವಳು ಹೋಗಿ ಮೊದಲ ಕರ್ಣ ಬಾ ಅಂತ ಹೇಳ್ತಾರೆ. ಎರಡನೇ ಹೋಗಿ ಕರ್ಸಿಲಿ ಬಂದು ಅವಳಿಗೆ ತಿಳಿದು ಬಿಡುತ್ತೆ ಸೂರ್ಯನಿಗೆ. ಆಮೇಲೆ ಮೊದಲೇ ಹೋಗಿ ಕರ್ಣ ಬಾ ಅಂತ ಹೇಳ್ತಾರೆ. ಸೊ ಅದು ಅವಳೇ ಬೇಕು ಅನ್ಸಲಿ ಕರ್ಣ ಬಾ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸಂಬಂಧ ಇದೆ ನಂಗಿಲ್ಲ, ಬಟ್ ಅದು ಮಹಾಭಾರತದಲ್ಲಿ ಬರ್ತೇನೆ ನಿಮ್ಗೆ ಆ ಕಥೆ. ಎರಡು ಹೆಂಡತಿಲಿ ಮೂರು ಮಕ್ಕಳು ಪಡಿತಾನ ಅವ. ಅಂದ್ರೆ ಈಗ ಮೊದಲನೇ ಹೆಂಡತಿಯನ್ನ ಬಿಟ್ಟು ಎರಡನೇ ಹೆಂಡತಿಯನ್ನ ಮದುವೆ ಮಾಡ್ಕೊಂಡಾಗ ಅವನು ಮೊದಲನೇ ಹೆಂಡತಿಯನ್ನ ಬಿಡ್ಲಿಕ್ಕೆ ಮನಸ್ಸು ಆಗದೆ ಮತ್ತೆ ಕರ್ಕೊಂಡು ಬಾ ಅಂತ ಹೇಳ್ತಾನ. ಇಲ್ಲ ಮೊದಲ ಹೆಂಡತಿ ಏನ್ ಮಾಡ್ತಾಳೆ ಹೇಳ್ತಿದ್ದೆ, ತುಂಬಾ ತಾಪ ಇದೆ ಸುಲ್ಟು ತನ್ನ ಇನ್ನೊಂದು ತಿಳಿಲಂಗ ಓಡಾಡ್ತಾಳ ಅವಳು. ಒಂದು ಚಾಯನ ಕ್ರಿಯೇಟ್ ಮಾಡಿಟ್ಟು ಓಡಾಡ್ತಾಳ ಅವಳು. ಸರಿ. ಆಮೇಲೆ ಎರಡನೇ ಹೆಂಡತಿಲಿ ಬಂದು ಮದುವೆ ಮಾಯಿ 3 ಮಕ್ಕಳು ಆಡದ ಮೇಲೆ ಯಮ ಹೋಗಿ ಹೇಳಿಬಿಡ್ತಾನೆ. ಯಮನಿ ಪಚ್ಚಾಶ ಮಾಡತ್ತಲ್ಲ, ಯಮ ಹೋಗಿ ಸೂರ್ಯ ಅಂತಲ್ಲಿ ಹೇಳಿಬಿಡ್ತಾನ. ಆಗ ಸೂರ್ಯ ಬಂದು ತಿಳ್ಕೊಂತಾನ. ಆಗ ಈ ಕಥೆಲ್ಲ ಹೇಳಿಟ್ಟು ತಿರುಗು ತನ್ನ ಮೊದಲ ಹೆಂಡತಿಗೆ ಬಾ ಹೇಳ್ತಾನ ಸೂರ್ಯ. ಹುಡುಗಿನ ಹೋಗ್ತಾನ ಮೊದಲ ಹೆಂಡತಿನ. ಎರಡನೇ ಹೆಂಡತಿ ಜೊತೆಗೆ ಅವನು ಇರೋದಿಲ್ವಾ? ಇರ್ತಾನ. ಆಮೇಲೆ ಹೇಳಾಯ್ತಂತಿಲ್ಲ, ಬಟ್ ಮೊದಲು ಇರ್ತಾನ. ಆಮೇಲೆ ಬಂದು ಯಮಧರ್ಮಚಾರಿ ಹೇಳಿದ ಮೇಲೆ ಮೊದಲ ಹೆಂಡತಿನೇ ಕರಣ್ ಬರ್ತಾರೆ ನಿಮಗೆ. ಸೊ ಅದಕ್ಕೆ ಆಮೇಲೆ ಎರಡನೇ ಹೆಂಡತಿ ಏನಾಯ್ತು ಗೊತ್ತಿಲ್ಲ, ಮರ್ತೋಯ್ತು ನಂಗೆ. ಇಲ್ಲಿ ವಿಹರ್ತುಂ ನ ಸಹ ಅನ್ನೋದಕ್ಕೆ ಹೇಗೆ ಅರ್ಥ ಮಾಡ್ಬೇಕಾಗಾದ್ರೆ, ಇಲ್ಲಿ ವಿಹರ್ತುಂ ಅನ್ನೋ ಶಬ್ದಕ್ಕೆ ವಿಹಾರ ಮಾಡ್ಲಿಕ್ಕೆ ಅನ್ನೋ ಅರ್ಥನೂ ಇದೆ, ಬಿಡ್ಲಿಕ್ಕೆ ಅನ್ನೋ ಅರ್ಥನೂ ಇದೆ. ಬಿಡ್ಲಿಕ್ಕೆ ಒಪ್ಕೊಳ್ಳಿಲ್ಲ, ಸಹಿಸ್ಲಿಲ್ಲ, ಬಿಡೋದನ್ನ ಸಹಿಸ್ಲಿಲ್ಲ ಅಂತನೂ ಅರ್ಥ ಮಾಡ್ಬೋದು. ವಿಹಾರ ಮಾಡ್ಲಿಕ್ಕೆ ಸಹಿಸ್ಲಿಲ್ಲ. ಈಗ ಅವರು ಪ್ರಕಾಶ್ ಅವ್ರು ಹೇಳ್ದಂಗೆ ವಿಹರ್ತುಂ ನ ಸಹ ವಿಹಾರ ಮಾಡ್ಲಿಕ್ಕೆ ಸಹಿಸ್ಲಿಲ್ಲ ಅಂದ್ರೆ ವಿರುದ್ಧ ಆಗ್ಬಿಡತ್ತೆ. ಈಗ ಇದು ಹೇಳ್ತಾ ಇರೋ ಪ್ರಸಂಗಕ್ಕೆ ವಿರುದ್ಧ ಆಗ್ಬಿಡತ್ತೆ. ಅದು ಬಯಸಿದ ಅಂತ ಆಗಬೇಕು ಅಲ್ವಾ? ಹೇಗೆ ಅವನು ಬಯಸಿದ್ನೋ ಹಾಗೆ ಇವರು ಬಯಸಿದ್ರು ಅಂತ ಆ ರೀತಿ ಅರ್ಥ ಬರಬೇಕಾದ್ರಿಂದ ವಿಹರ್ತುಂ ನ ಸಹ ವಿಹಾರ ಮಾಡ್ಲಿಕ್ಕೆ ಬಯಸ್ಲಿಲ್ಲ ಅಂತ ಅನ್ನೋ ಅರ್ಥ ಬರಬಾರದು. ಅದಕ್ಕೆ ವಿಹರ್ತುಂ ಅನ್ನೋದಕ್ಕೆ ಬಿಡ್ಲಿಕ್ಕೆ ನ ಸಹ ಸಾಧ್ಯ ಆಗಲಿಲ್ಲ. ಅಸಹ ಅಂದ್ರೆ ಅದನ್ನ ಸಾಧ್ಯ ಆಗ್ಲಿಲ್ಲ, ಅವನಿಗೆ ಅವಳನ್ನ ಬಿಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಆ ರೀತಿ ಅರ್ಥ ಮಾಡಬೇಕು. ಹೃಂಹರಣೆ ಅನ್ನೋ ಅರ್ಥ ಇಟ್ಕೊಳ್ಬೇಕು ಅವಾಗ. ವಿಹರ್ತುಂ ಅವಳನ್ನ ಬಿಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಕರ್ಣಂದು ಕುಂತಿ ವಿಷಯ ಬರುತ್ತಲ್ಲ, ಅಲ್ಲಿ ಹಾಗೆ ಹೇಳ್ತಾರೆ. ಬಿಡ್ಲಿಕ್ಕಾಗ್ಲಿಲ್ಲ. ಆ ಕರ್ಣನ ಸೌಂದರ್ಯವನ್ನ ನೋಡಿ ಕುಂತಿಗೆ ಆ ಕರ್ಣನನ್ನ ಹಾಗೆ ವಾಪಸ್ ಕಳಿಸ್ಲಿಕ್ಕೆ ಮನಸ್ಸಾಗ್ಲಿಲ್ಲ ಅವಳಿಗೆ ಅಂತ ಹೇಳ್ತಾರೆ. ಸೂರ್ಯನನ್ನ ನೋಡಿ ಹಾಗಾಗಿ ಕರ್ಣ ಹುಟ್ಟಿದ ಅಂತ ಅಲ್ಲಿ ಬರ್ತದೆ. ಅಲ್ಲಿ ಹಾಗೆ ಬಿಡ್ಲಿಕ್ಕಾಗ್ಲಿಲ್ಲ ಅವಳಿಗೆ ಅಂತ. ಹಾಗೆ ಇಲ್ಲಿ ವಿಹರ್ತುಂ ನ ಸಹ ಬಿಡ್ಲಿಕ್ಕಾಗ್ಲಿಲ್ಲ ಅಂತ ಹಾಗೂ ಅರ್ಥ ಮಾಡಬಹುದು. ಆದ್ರೆ ಆ ಕಥೆಗೂ ಇಲ್ಲಿ ಏನು ದೃಷ್ಟಾಂತಕ್ಕೂ ಇಲ್ಲಿ ಯಾರು ಬರೋದಿಲ್ಲ, ಅದೇ ಸಮಸ್ಯೆ. ಅದಕ್ಕೆ ಆ ವಿವರಣೆ ಬರೋದಿಲ್ಲ. ಕಥೆ ಯಾವ ಕಥೆ ಹೇಳ್ತಾ ಇದ್ದಾರೆ ಅಂತ. ಸೂರ್ಯಯ ಇತಿ ಪಾಠೆ ನವೋಡಯ ಇತ್ಯರ್ಥ ಅಂತ ಅಷ್ಟೇ ಬರೀತಾರೆ. ಹೊಸದಾಗಿ ಮದುವೆಯಾದಂತಹ ಸೂರ್ಯಯ ಶ್ರುತಿ ಇದೆ ಅಂತೆ. ಆ ಶ್ರುತಿ ಏನ್ ಹೇಳ್ತಾ ಇದೆ, ಅಲ್ಲಿ ಹಿಂದೆ ಮುಂದೆ ಏನಿದೆ ಅದನ್ನು ವಿಚಾರ ಮಾಡಬೇಕು. ಆ ಶ್ರುತಿಗೆ ಏನರ್ಥ ಅಂತ. ಸೂರ್ಯ ನವೋಡ ಸೂರ್ಯ ವಿಹರ್ತುಂ ನಾಸಹ ಅನ್ನೋದು ಶ್ರುತಿ. ಆ ಶ್ರುತಿಯನ್ನು ಉದಾಹರಣೆ ಮಾಡಿದ್ದಾರೆ ವಿಜಯಧ್ವಜ ತೀರ್ಥರು. ಮಾಡಿ ಸೂರ್ಯಯ ಅನ್ನೋ ಪಾಠ ತಗೊಂಡಿದ್ದಾರೆ ಅವರು. ವಿಜಿತಾ ಸೂರ್ಯಯ ದಿಕ್ಷು ವಿಜಿತಾ. ಸರಿ, ನೋಡೋಣ ಮುಂದೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳು. ನಮಸ್ಕಾರ ಆಚಾರ್ಯ. ಹರೇ ನಮ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ.